ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಅಮೆರಿಕ ಇರಾನ್ ಮಧ್ಯೆ ಕದನ ವಿರಾಮ ಈಗಾಗಲೇ ಘೋಷಣೆಯಾಗಿದೆ. ಸೊ ಟ್ರಂಪ್ ವಿರುದ್ಧ ಮತ್ತೆ ಈಗ ಅಮೆರಿಕದ ಜನ ಸಿಡಿದೆದ್ದಿದ್ದಾರೆ. ಈಗಾಗಲೇ 24 ಲಕ್ಷಕ್ಕೂ ಹೆಚ್ಚು ಜನ ಹೋರಾಟ ಮಾಡ್ತಾ ಇದ್ರು. ಕದನ ವಿರಾಮ ಬೆನ್ನಲ್ಲೇ ಟ್ರಂಪ್ ಪದಚ್ಯುತಿಗೆ ಆಗ್ರಹಿಸ್ತಾ ಇದ್ದಾರೆ. ಟ್ರಂಪ್ ವಿರುದ್ಧ ಶ್ವೇತಭವನದ ಬಳಿ ಪ್ರತಿಭಟನೆ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಟ್ರಂಪ್ ರಾಜೀನಾಮೆಗೆ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಬಹುದೊಡ್ಡದಾದಂತಹ ಹೋರಾಟ ನಡೀತಾ ಇದೆ. ಈಗ ಟ್ರಂಪ್ ಇರಾನ್ಗೆ ಶರಣಾಗತಿ ಅಂತ ಸೆನೆಟರ್ ಹೇಳಿದ ನಂತರ ಈಗ ಅಂತೂ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಅಮೆರಿಕ ಇರಾನ್ ಮಧ್ಯೆ ಕದನ ವಿರಾಮ. ಇದರ ಬೆನ್ನಲ್ಲೇ ಈಗ ಟ್ರಂಪ್ ರಾಜೀನಾಮೆ ಕೊಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಅಮೆರಿಕಾದಲ್ಲಿ ಮಾಡಲಾಗ್ತಾ ಇದೆ. ಇರಾನ್ ವಿರುದ್ಧ ದಾಳಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಮೆರಿಕದ ಬೇರೆ ಬೇರೆ ಪ್ರಾಂತ್ಯಗಳಲ್ಲೆಲ್ಲ ಆಲ್ಮೋಸ್ಟ್ ಆಲ್ 24 ಲಕ್ಷಕ್ಕೂ ಅಧಿಕ ಜನ ಪ್ರತಿಭಟನೆಯನ್ನು ಮಾಡಿದರು. ನನ್ನ ಸಹೋದ್ಯೋಗಿ ಈಗ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಟ್ರಂಪ್ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಟ್ರಂಪ್ ಇದನ್ನೂ ಕೂಡ ಹತ್ತಿಕ್ಕೋಕೆ ಮುಂದಾಗ್ತಾರ ಅಂತ ಪೊಲೀಸರನ್ನ ಬಳಕೆ ಮಾಡಿಕೊಂಡು. ಆದರೆ ಏನಾಗ್ತಾ ಇದೆ ಈಗ ಸದ್ಯಕ್ಕೆ ಅಮೆರಿಕಾದಲ್ಲಿ, ಯಾವ ಪರಿಸ್ಥಿತಿ ಇದೆ? ಪ್ರಪಂಚದಾದ್ಯಂತಲೂ ಕೂಡ ಒಂದು ರೀತಿಯಾಗಿ ಮುಜುಗರಕ್ಕೀಡಾಗಿದ್ದಾರೆ, ಮಾನವನ್ನ ಕಳ್ಕೊಂಡಿದ್ದಾರೆ. ಅದರ ಮಧ್ಯದಲ್ಲಿ ತನ್ನ ದೇಶದಲ್ಲೂ ಕೂಡ ಜನರಿಂದ ಚೀತು ಅನಿಸ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾರಾ ಅಂತ. ಅರುಣ್, ಕಳೆದ ಕೆಲ ದಿನಗಳಿಂದಲೂ ಅಂದರೆ ಆರಂಭದಲ್ಲಿ ಆರಂಭ ಆದಂಥ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲೇನು ಟ್ರಂಪ್ಗೆ ಆ ದೇಶದ ಒಳಭಾಗದಲ್ಲಿ ವಿರೋಧ ವ್ಯಕ್ತ ಆಗಿರಲಿಲ್ಲ. ಯಾವಾಗ ಆ ದೇಶಕ್ಕೆ ಯುದ್ಧದಿಂದ ಆಗ್ತಾ ಇರುವಂಥ ಎಫೆಕ್ಟ್ನಿಂದಾಗಿ ಅಲ್ಲಿನ ಜನಸಾಮಾನ್ಯರಿಗೂ ಕೂಡ ತೊಂದರೆ ಆಗ್ತಾ ಇದೆ ಎನ್ನುವಂಥದ್ದು ನಿಧಾನಕ್ಕೆ ಅರ್ಥ ಆಗ್ತಾ ಬಂತು. ಆ ಕೂಡಲೇ ಅಲ್ಲೂ ಕೂಡ ಆಕ್ರೋಶ ಮುಗಿಲಿ ಹೇಳೋದಕ್ಕೆ ಆರಂಭ ಆಯಿತು. ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳೆಲ್ಲವೂ ಕೂಡ ಆಯಿತು. ಬಟ್ ಅದಕ್ಕೆ ಯಾವುದಕ್ಕೂ ಕೂಡ ಟ್ರಂಪ್ ಕೇರ್ ಮಾಡಿದ ಹಾಗೆ ಕಾಣ್ತಾ ಇರಲಿಲ್ಲ. ಸೊ ಈಗ ಅದು ಕಂಟಿನ್ಯೂ ಆಗಿ ಬರ್ತಾ ಇದೆ. ಆರಂಭದಲ್ಲಿ ಯಾವಾಗ ಇಸ್ರೇಲನ್ನು ಬೆಂಬಲವನ್ನು ಮಾಡಿಕೊಂಡು ಈ ರೀತಿಯಾದಂತಹ ಯುದ್ಧವನ್ನು ಮಾಡ್ತಾ ಇರುವಂಥದ್ದು ತಪ್ಪು ಅನ್ನುವಂಥದ್ದು ಖುದ್ದು ಅಮೆರಿಕ ಪ್ರಜೆಗಳೇ ಅಲ್ಲಿನ ಸರ್ಕಾರದ ವಿರುದ್ಧ, ಟ್ರಂಪ್ನ ವಿರುದ್ಧ ಬಹಳ ದೊಡ್ಡ ಹೋರಾಟಗಳನ್ನು ಮಾಡಿದರು. ಅಲ್ಲಿನ ಬಹುದೊಡ್ಡ ನಗರಗಳೇನಿದೆ ಅಲ್ಲೆಲ್ಲವೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡುವಂಥ ಕೆಲಸಗಳಾಯಿತು. ಬಟ್ ಅದ್ಯಾವುದಕ್ಕೂ ಕೂಡ ಕೇರೆ ಅಂತ ಟ್ರಂಪ್ ಕೂಡ ಅಂದಿರಲಿಲ್ಲ. ಸೊ ತನ್ನ ಕೆಲಸ ಏನಿತ್ತು, ತನ್ನ ಯುದ್ಧದ ಆಕ್ರೋಶಗಳೇನಿತ್ತು ಅದನ್ನು ಅದೇ ರೀತಿಯಲ್ಲಿ ಮುಂದುವರಿಸ್ತಾ ಬಂದಿದ್ರು. ಬಟ್ ಈಗಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ. ಬಟ್ ಇದಕ್ಕೆಲ್ಲ ಟ್ರಂಪ್ ಕೇರ್ ಮಾಡ್ತಾರೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಇಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಎಷ್ಟೇ ದೊಡ್ಡ ಮಟ್ಟದ ಹೋರಾಟ ಆದರೂ ಕೂಡ ಈಗ ದೇಶಗಳ ನಡುವೆ ಆಗ್ತಾ ಇರುವಂಥ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕ್ರಮಕ್ಕೂ ಕೂಡ ಹಿಂಜರಿಯದೇ ಇರುವಂತಹ ಟ್ರಂಪ್ ತನ್ನ ದೇಶದ ಒಳಗಾಗ್ತಾ ಇರುವಂಥ ಈ ಸಮಸ್ಯೆಗಳನ್ನು ಹತ್ತಿಕ್ಕುವಂಥದ್ರಲ್ಲಿ ಅಥವಾ ಅದನ್ನು ಕಂಟ್ರೋಲ್ ಮಾಡುವಂಥದ್ರಲ್ಲಿ ಎದುರ್ತಾರೆ ಅನ್ನುವಂಥದ್ದು ದೂರದ ಮಾತುಗಳು. ಸೊ ಆ ನಿಟ್ಟಿನಲ್ಲೂ ಕೂಡ ಅಲ್ಲಿನ ಪ್ರತಿಭಟನಾಕಾರರನ್ನಿರ್ಬೋದು ಅಥವಾ ಅಲ್ಲಿನ ಪ್ರಜೆಗಳನ್ನು ಕೂಡ ನೇರವಾಗಿ ಕಂಟ್ರೋಲ್ ಮಾಡುವಂತಹ ನಿರ್ಧಾರಗಳನ್ನು ಕೈಗೊಂಡ್ರು ಕೂಡ ಬಹಳ ಆಶ್ಚರ್ಯವನ್ನು ಪಡಬೇಕಿಲ್ಲ. ಬಟ್ ಇದು ಮತ್ತೊಂದು ರೂಪಕ್ಕೆ ಅಥವಾ ಬೇರೆ ಬೇರೆ ಹಂತಕ್ಕೆ ಹೋಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಪ್ರಪಂಚದಲ್ಲೇ ಬೇರೆ ರೀತಿಯಾದಂತಹ ಹೋರಾಟಗಳಾಗ್ತಾ ಇದ್ರೆ ಆ ದೇಶದ ಒಳಗೆ ಏಳುವಂತಹ ಮುಗಿಲು ಏಳುವಂತಹ ಆಕ್ರೋಶಗಳೇನಿರುತ್ತೆ ಅದು ಮತ್ತೊಂದು ರೂಪವನ್ನು ತೆಗೆದುಕೊಳ್ಬಹುದು. ಸೊ ಆ ಕಾರಣಕ್ಕಾಗಿ ಅಲ್ಲಿರುವಂತಹ ಪರಿಸ್ಥಿತಿಗಳನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅಥವಾ ಕಂಪ್ಲೀಟ್ ಆಗಿ ಅದನ್ನು ಕಂಟ್ರೋಲ್ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾರೆ ಅನ್ನೋಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಬಹಳ ದೊಡ್ಡ ಮಟ್ಟದ ಹೋರಾಟ, ವಿರೋಧ ಆ ದೇಶದಲ್ಲಿ ಉಂಟಾಗಿದೆ. ಜೊತೆಗೆ ಪದಚ್ಯುತಿ ಮಾಡಬೇಕು ಅಂದ್ರೆ ಅವರನ್ನ ಕೂಡಲೇ ತೆಗೆದಾಕಬೇಕು ಅನ್ನುವಂಥ ಹೋರಾಟಗಳು ಕೂಡ ಆಗ್ತಾ ಇದೆ. ಬಟ್ ಇಲ್ಲಿ ತನಕ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಿಯಾಕ್ಷನ್ಗಳನ್ನು ಇನ್ನೂ ಕೂಡ ನೀಡಿಲ್ಲ. ಜೊತೆಗೆ ಕ್ರಮಗಳ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅಥವಾ ಎಚ್ಚರಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕವೂ ಕೂಡ ಟ್ರಂಪ್ ಇಲ್ಲಿ ತನಕ ಈ ವಿಚಾರಕ್ಕೆ ಬಾಯಿ ಬಿಟ್ಟು ಯಾವುದೇ ರೀತಿಯಾದಂಥ ರಿಯಾಕ್ಷನ್ಗಳನ್ನು ನೀಡಿಲ್ಲ. ಮುಂದೆ ಕಾದು ನೋಡಬೇಕಾಗುತ್ತೆ ಅರುಣ್.